ಅನ್ನೋದು ಈಗ ಬಹಳಷ್ಟು ಹೊಸ ನೋಡಿದ್ರು ಇರ್ತಾರೆ. ಏನ್ ದೂರು ಏನು ಅಂತ ಮತ್ತೆ ಬ್ರೀಫ್ ಮಾಡಿ ಸರ್. ಸರ್ ನಿನ್ನೆಯಿಂದ ನಾನು ಹೇಳ್ತಾ ಇದ್ದೆ, ದೂರ ಅಂದ್ರೆ ಅಧಿಕಾರಿ ವಿರುದ್ಧ ಪೊಲೀಸ್ ಅಧಿಕಾರಿ ಒಂದು ಹೆಣ್ಣು ಮಗಳನ್ನು ನಾಯಿ ತರ ಎಳೆದು ಗುಂಡಿ ಹಾಕಿ ಮುಚ್ಚಿರೋದು ಈ ಧರ್ಮಸ್ಥಳ ಗ್ರಾಮದಲ್ಲಿ. ಅದನ್ನು ನಾನು ಹೇಳ್ತಾ ಇರೋದು, ಅದು ಅವರ ವಿರುದ್ಧ ಕ್ರಮ ಹೇಳಬೇಕು. ಅವರು ಯಾರು ಏನು ಏನಕ್ಕೋಸ್ಕರ ಹೆಣ್ಣು ಮಗಳು 13-15 ವರ್ಷದ ಹೆಣ್ಣು ಮಗಳು ಆ ಹೆಣ್ಣು ಮಗಳ ತೆಗೆದೆ ಯಾವ ಕಾರಣಕ್ಕೋಸ್ಕರ ಅವ ಗುಂಡಿ ತೋಡಿ ಮಣ್ಣು ಮಾಡಿರೋದು ಅವನು ಯಾರು ಹೇಳಿರೋದು? ಅವನ ಮನೆಯಲ್ಲಿ ಹೆಣ್ಮಕ್ಳು ಯಾರು ಇಲ್ವಾ? ಹೆಣ್ಮಕ್ಳಿಗೆ ಗೌರವ ಕೊಡೋದು ಇದೇನಾ? ಇದು ಗೊತ್ತಾಗಬೇಕು. ಇದು ನಮ್ಮ ಉದ್ದೇಶ. ನಾವು ಯಾವ್ದು ದೇವಸ್ಥಾನ ವಿರುದ್ಧ ಅಲ್ಲ, ನಾವು ಯಾವ್ದು ವ್ಯಕ್ತಿ ವಿರುದ್ಧ ಅಲ್ಲ. ಫಸ್ಟ್ ಯಾವ್ದು ಅರ್ಥ ಮಾಡ್ಕೊಂಡಿರ್ಬೇಕು ಇವರು. ಇಲ್ಲ, ಸೆಕ್ಷನ್ ಅಲ್ಲಿ ಹಾಕಿಲ್ಲ. ಅದಕ್ಕೆ ಇವಾಗ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ದಾಖಲಿಸಿ SIT ಅವರೇ ಕೊಡ್ತಾ ಇದ್ದಾರೆ. ಹೇಳಿ ಸರ್. ನೀವು ಸ್ಥಳದಲ್ಲಿ ಇದ್ರ ಹೇಗೆ ಅಂತ? ಯಾಕಂದ್ರೆ ನಿಮ್ಮ ದೂರು ಅರ್ಜಿಯಲ್ಲಿ ಅದು ಕಾಣಲಿಲ್ಲ ಅಂತ ಹೇಳಿ ಹಾಗಂದ್ರೆ ಆ ದೂರ ಅರ್ಜಿಯನ್ನು ನಾನು ಕಟ್ ಮಾಡಿದ್ದೀನಿ. ತುಂಬಾ ಕಟ್ ಮಾಡಿ ಹಾಕಿರೋದು. ಅಂದ್ರೆ ಎಲ್ಲಿ ಅಂತ ಹಾಕಿಲ್ಲ, ಮತ್ತೆ ಯಾರಂತ ಹಾಕಿಲ್ಲ, ಯಾರು ಸಾಕ್ಷಿದಾರ ಅಂತ ಹಾಕಿಲ್ಲ, ಅದು ಯಾವ್ದು ಹಾಕಿಲ್ಲ. ಅದು ನಾನಿದ್ದೆ ಅದ್ರ ನಿನ್ನೆದರಲ್ಲಿ ಇದೆ, ಇಲ್ಲ ಅಂತ ಅಲ್ಲ. ನಾನು ಆಗುವಂತ ಹಾಕಿದ್ದೀನಿ ಅದ್ರ ಆ ಪಾಯಿಂಟ್ ಹಾಕಿದ್ದೀನಿ. ಇದನ್ನು ಮಾತ್ರ ಹಾಕಿಲ್ಲ. ಅದು ನಾನು ಸ್ವಲ್ಪ ಹೆಚ್ಚು ಆಗಿರ್ಬೋದು. ನಾನು ನೋಡಿ ನೋಡಿ ಹಂಗೆ ಹೋಗಿರೋದು. ನಾನು ಮಾಡೋದು ನೋಡಿದೀನಿ, ಅದು ನೋಡಿ ನಾನು ಒಟ್ಟು ಒಂದು ವಾರ ಸರ್. ಅಲ್ಲಿಂದ ಅದು ಇದೆ, ಯಾರು ಇವರಿಗೆ ಕರೆ ಮಾಡಿ ಹೇಳಿರೋದಂತ ಇದೆ ಸರ್. ಅದ್ರ ನಂತರ ಅವ್ರು 1 ವಾರ ನಂತರ ಬಂದಿರೋದು ಪೊಲೀಸ್. ಅದು ತಪ್ಪು ಮಾಡಿದ್ರು. ಒಂದನೇದಾಗಿ ಕರ್ತವ್ಯ ಯಾವ ರೀತಿಯಲ್ಲಿ ಮಾಡಿದಾರೆ ಅಂತ ಹೇಳಿದ್ರೆ, ಕರೆ ಮಾಡಿದರೆ ಅವತ್ತು ಆವಾಗಲೇ ಬರಬೇಕಿತ್ತು. ಬಂದು ಬಾಡಿಯನ್ನು ನೋಡಿ ಓಕೆ ಅದು ಅರಣ್ಯಲ್ಲಿ ಇತ್ತು, ಅರಣ್ಯ ಅಧಿಕಾರಿಗೆ ತಿಳಿಸ್ಬೇಕಿತ್ತು. ನಂತರ ಅದನ್ನು FIR ಮಾಡಬೇಕಿತ್ತು, ಅದು ಮಾಜರಿ ಮಾಡಬೇಕಿತ್ತು. ಮಾಜರಿ ಮಾಡಿದ ನಂತರ ಹಾಸ್ಪಿಟಲಿಗೆ ತಗೊಂಡೋಗ್ಬೇಕಿತ್ತು. ಆ ನಂತರ ಪಬ್ಲಿಸಿಟಿ ಮಾಡಬೇಕಿತ್ತು. ಆ ನಂತರ ಕರ್ನಾಟಕ ರಾಜ್ಯ ಎಲ್ಲ ಠಾಣೆಗೂ ಮಾಹಿತಿ ಕಳಿಸ್ಬೇಕಿತ್ತು. ಇದಾದ ನಂತರ ಇವ್ರು ನೋಡಿ ಯಾರು ಬಂದಿಲ್ಲ. ನಂತರ ಆ ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ಏನು ಸಮಾಧಿ ಇದೆ, ಆ ಹಾಸ್ಪಿಟಲ್ ಎಲ್ಲ ಪಟ್ಟಣ ಪಂಚಾಯತ್ ಆ ವ್ಯಾಪ್ತಿಯಲ್ಲಿ ಮಣ್ಣು ಮಾಡಬೇಕಿತ್ತು. ಇದನ್ನು ಇಲ್ಲಿ ಪೊಲೀಸ್ ಆಫೀಸರ್ಗೆ ದೂರು ಕೊಡುವ ನೇರವಾಗಿ ಅಲ್ಲೇ ಬಂದು ಮಣ್ಣು ಮಾಡಿದ್ದು ಎಷ್ಟು ಸರಿ? ಅದನ್ನ ಕೇಳ್ತಾ ಇರೋದು. ಇವಾಗ ಗೊಂದಲ ಅಂತ ಹೇಳ್ತಾರೆ. 15 ವರ್ಷ ಏನಕ್ಕೆ ದೂರು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿ ಸ್ವಾಮಿ, ದೂರು ಯಾರಿಗೆ ಕೊಡಬೇಕಿತ್ತು? ಅವರೇ ಬಂದು ಮಣ್ಣು ಮಾಡ್ತಾ ಇದ್ದಾರೆ, ನಾನು ಯಾರಿಗೂ ದೂರು ಕೊಡೋಣ ಹೇಳಿ. ಈಗ ಮಿಸ್ಸಿಂಗ್ ಕೇಸ್ ಈಗ ಏನು ಅದು ಒಬ್ಬ ಮಹಿಳೆಯ ದೇಹ ಅಂತ ಪೊಲೀಸರು ಹೇಳಿದ್ರು ಅಂತೇಳಿ, ಆದ್ರೆ ನೀವ್ ಹೇಳ್ತಿರೋದು ಬಾಲಕಿಯ ದೇಹ. ಬಾಲಕಿ ಮಹಿಳೆ ಅಲ್ಲ, 15 15 ಬಾಲಕಿಯ ಮೃತದೇಹ. ಆದರೆ ಅಲ್ಲಿ ಆ ಬಂದ ಪೊಲೀಸ್ ಅಧಿಕಾರಿ 1 ವಾರ ಬಿಟ್ಟು ನಂತರ ಬಂದ್ರಲ್ಲ ಸ್ವಾಮಿ, ಆ ಪೊಲೀಸ್ ಅಧಿಕಾರಿ ಇದು 30ರಿಂದ 45 ವರ್ಷದ ಹೆಂಗಸು ಅಂತ ಹೇಳಿ ಅಲ್ಲಿ ಹೇಳಿದ್ರು. ಬಂದವರಿಗೆ 4 ಜನ ಇದ್ರ ಅವರಿಗೆ ಹೇಳಿ ದಾರಿ ತಪ್ಪಿಸ್ತಾ ಇರೋದು. ಆ ಸಂದರ್ಭದಲ್ಲಿ ಯಾವ್ದಾದ್ರು ಅಪರಿಚಿತ ಮಹಿಳೆ 30ರಿಂದ 45 ವರ್ಷದ ಮಹಿಳೆ ನಾಪತ್ತೆ ಪ್ರಕರಣ ದಾಖಲಾಗಿತ್ತು ಆ ಸಂದರ್ಭದಲ್ಲಿ. ಮತ್ತೆ ಆ ಸಂದರ್ಭದಲ್ಲಿ ಯಾವ್ದಾದ್ರು ಮಿಸ್ಸಿಂಗ್ ಕೇಸ್ ಆಗಿರುವಂತಹ ಬಾಲಕಿಯದ್ದು ಏನಾದ್ರು ಪ್ರಕರಣ ದಾಖಲಾಗಿತ್ತ ಅಂತ? ಅವತ್ತು ನಮಗೆ ತಿಳಿದ ಪ್ರಕಾರವಾಗಿ ಬೀಸ್ ರೋಡ್ ಬಂಟ್ವಾಳ ಠಾಣಾ ವ್ಯಾಪ್ತಿ ಹೇಳ್ಬೋದು ಒಂದು ಸುದ್ದಿ ಆಯಿತು. ಅದಕ್ಕೋಸ್ಕರ ನಾನು RTIಯಲ್ಲಿ ಆ ರಿಪೋರ್ಟ್ ನಾನು ತೆಗೆದಿರೋದು. ಆದರೆ 2002ರಲ್ಲಿ ಒಂದು ಬಾಲಕಿ ಮಿಸ್ ಆಗಿರೋದ್ರಲ್ಲಿ ಇದೆ, ಅದು ಇನ್ನೂ ದಾಖಲೆ ತಗೊಳ್ಬೇಕು. ಆದರೆ ಇವಾಗ ದಾಖಲೆ ಕೇಳಿದ್ರೆ ಏನಾಗುತ್ತೆ ಅಂದರೆ 2013ರ ತನಕ ಎಲ್ಲ ದಾಖಲೆಯನ್ನು ನಾಶ ಮಾಡಿದ್ದಾರೆ ಅಂತ ಕೊಡ್ತಾ ಇದ್ದಾರೆ. ಇವಾಗ ಏನು ಹುಡ್ಕೋಣ? ಇದೆಲ್ಲ ಕೆಲಸ ಮಾಡಿದ್ದೇನೆ ಸರ್, ಇವತ್ತು ನಿನ್ನೆ ಅಲ್ಲ. ಗೊಂದಲ ವಾತಾವರಣ ಹೇಳಲಿಕ್ಕೆ, ಒಂದು ಗೊಂದಲ ಮಾತು ಹೇಳಲಿಕ್ಕೆ ನಿನ್ನೆಯಿಂದ ಕೆಲಸ ಮಾಡೋದಲ್ಲ ಸರ್. ಅದೆಲ್ಲ ದಾಖಲೆ ಕೊಡ್ತೀವಿ. ನಾನು ಯಾರೋ ಕಳಿಸಿಬಿಟ್ಟು ಯಾರಿಗೋಸ್ಕರ ಬಂದಿರೋದು ಅಲ್ಲ ಸರ್. ಇನ್ನೊಂದು ಏನಂದ್ರೆ, ನೀವು ಪೊಲೀಸರಿಗೆ ಮೊದಲು ಮಾಹಿತಿ ಗೊತ್ತಾಗುತ್ತೆ, ನಂತರ 1 ವಾರ ಬಿಟ್ಟು ಪೊಲೀಸರಲ್ಲಿ ಬರ್ತಾರೆ ಅಂತ. ಬಟ್ ನಿಮಗೆ ಮಾಹಿತಿ ಗೊತ್ತಾಗಿದ್ದು ಯಾವಾಗ? ನೀವು ಸರ್ ನಾನು ಅಲ್ಲಿ ಹೋಗ್ದೆ ಅಂದರೆ ನಾವು ಕೂಲಿ ಕೆಲಸದವರು. ಆ ರೀತಿಯಲ್ಲಿ ಹೋಗುವಾಗ ನನಗೆ ನಾನು ಗೊತ್ತಾಗಿದೆ. ನಾನು ನೋಡಿರೋದು ಆವಾಗ ಏನೋ ಕೇಳುವಾಗ ಹೇಳ್ಬೋದು ಇಷ್ಟು ವಾಸನೆ ಬರ್ಲಿಕ್ಕೆ ಕಾರಣ ಏನಂತ ಹೇಳಿದ್ವಿ. ಪೊಲೀಸರು ಬಂದಿಲ್ಲ ಅಂತ ಹೇಳಿ ಅದಕ್ಕೆ ನಾನು ಹೇಳಿದೆ. ಅವಾಗ 1 ವಾರ ಹಿಂದೆ ದೂರು ಕೊಡುವಾಗ ನಾನು ನೋಡಿಲ್ಲ, ನಾನು ಕೇಳಿಲ್ಲ. ಆ ನಂತರ ಅಲ್ಲಿ ಬಂದಿದ್ದಾರೆ 3 ಅಂತ ಮೇಲೆ ಅವ್ರಿಗೆ ಹೇಳಿರೋದು ಕೊಟ್ಟಿದ್ವಿ, ಅದಕ್ಕೆ ಬಂದಿಲ್ಲ. ಈಗ ಬಂದು ಗೊತ್ತಾಗ್ತಾ ಇದೆ. ಹೌದು, ಆ ಬಾಲಕಿಯರು ಎಂಬ ಸಸ್ಪೆಕ್ಷನ್ ಇದೆ ಸರ್, ಅಂದ್ರೆ ಅನುಮಾನ ಏನಿದೆ ಆ ಬಾಲಕಿ ಯಾರು ಇರ್ಬೋದು ಅಂತ ಹೇಳಿ ನನ್ನ ಲೆಕ್ಕದಲ್ಲಿ ಬೀಸ್ ರೋಡ್ ಆ ಕಡೆನೇ ಆಗಿರ್ಬೇಕು, ಆ ಭಾಗದ ಹೆಣ್ಮಗಳಾಗಿರ್ಬೋದು. ಹೌದು, ಅದು ನಾನು ಇವಾಗ ನೆಕ್ಸ್ಟ್ ಯಾವ ಬಟ್ಟೆ ಹಾಕಿರೋದಂತೆಲ್ಲ ನಾನು ತಿಳಿಸ್ತೀವಿ. ಅದ್ರ ಪ್ರಕಾರ ಯಾರೋ ತಂದೆ ತಾಯಿಯವರು ಇದ್ರೆ ಮುಂದೆ ಬರಲಿ. ಹೇಳಿದ್ರೆ ನೀವು ಯಾವ ರಾಜ್ಯದ್ದಾರೆ? ರಾಜ್ಯದಲ್ಲಿ 37 ಇದೆ ಬರ್ತದೆ ಅಂತ. ಅದು ಸದ್ಯಕ್ಕೆ ಕೇಳಬೇಡಿ ಅಂದ್ರೆ ನಿಮ್ಗೆ ಸ್ಥಳ ಗೊತ್ತು, ನನಗೆ ಗೊತ್ತು. ನೀವು ಪೊಲೀಸರು ಕರ್ಕೊಂಡೋಗಿ SIT ಅಧಿಕಾರಿಗಳು ತೋರಿಸಿದ್ರೆ ತೋರಿಸ್ತೀರಾ? ನೀವು ತೋರಿಸ್ತೀನಿ. ಬೇಕಾದ್ರೆ ಅವರಿಗೆ ಜನ ಇಲ್ಲ, ಕಷ್ಟ ಆದ್ರೆ ನಾನೇ ಮಣ್ಣನ್ನು ಎತ್ತಿ ನಾನೇ ವ್ಯವಸ್ಥೆ ನಾನೇ ಮಾಡ್ತೀನಿ.
ಈ ನಿಮ್ಮ ಜೊತೆ ಯಾರ್ಯಾರು ನೋಡಿದ್ದಾರೆ? ಅದು 3-4 ಜನ ಇದ್ದಾರೆ. 4 ಅಲ್ಲ 4 ಜನ ಪ್ಲಸ್ ಕೆಲಸ ಮಾಡೋರು ಒಂದು 2 ಜನ ಇದ್ದಾರೆ ಸರ್. ಹೌದು ಸರ್. ಅವ್ರು ಯಾಕೆ ಅಷ್ಟು ಲೇಟ್ ಮಾಡಿದ್ರು? ಒಂದು ವಾರ ಎಲ್ಲ ಯಾಕೆ ಟೆಸ್ಟ್ ಮಾಡಿಲ್ಲ ಅಂತ ಅದು ಅವರಿಗೆ ಕೇಳಬೇಕಲ್ಲ ಸರ್. ಅದಕ್ಕೆ ನಾನು ಇವತ್ತು ಅಧಿಕಾರಿಯವರಿಗೆ ಅದಕ್ಕೆ ನಾನು ಅಧಿಕಾರಿ ವಿರುದ್ಧನೇ ದೂರು ಕೊಟ್ಟರು. ಅದಕ್ಕೇನೆ ಅದೇ ದೊಡ್ಡ ತಪ್ಪು. ಒಂದು ಪ್ರಾಣಿ ಮೃತಪಟ್ಟರು ನಾಯಿ ತರ ಇದಲ್ಲ ಸರ್, ಸೇಮ್ ನಾಯಿ ತರ ಎಳ್ದಾಕಿರೋದು. ಏನು ಹುಡುಕುತ್ತಲ್ಲ ಸರ್. ಇವಾಗ ನಾನು ಕೇಳ್ತಾ ಇರೋದು ಅದೇ ಅಧಿಕಾರಿಯ ಮಗಳಿಗೆ ಇದೇ ಪರಿಸ್ಥಿತಿ ಅಂದ್ರೆ ಏನಾಗ್ಬೋದು ಕೇಳ್ತಾ ಇರೋದು. ಅದು ಆಲೋಚನೆ ಮಾಡ್ಲಿಕ್ಕೆ ಕೂತು 1 ನಿಮಿಷ. ಅಷ್ಟು ಸರ್ಕಾರ ಕೆಲಸಕ್ಕೆ ಸೇರೋ ಸ್ವಲ್ಪ ಆದ್ರೂ ನಾಲೆಜ್ ಇರ್ಬೇಕಲ್ಲ ಸರ್. ಯಾರ್ದು ಎಂಜಿನ ಖಾಸಗಿ ಹೋಗ್ತದೆ ಏನ್ ಸರ್ ಕೆಲಸ ಮಾಡ್ತಾ ಇರೋದು? ಅವಾಗಿನ ಎಸ್ ಪಿಗೆ ಕೊಡ್ಲಿಕ್ಕೆ ಅಂತಾರೆ ಸರ್. ನಾನು ಹೇಳಿದಿವಲ್ಲ 15 ವರ್ಷ ಹಿಂದೆ ಆ ಒಂದು ಮಟ್ಟಕ್ಕೆ ನಾನು ಬೆಳೆದಿರಲಿಲ್ಲ. ಅದೇ ಹಿಂದೆ ಹೋಗುವಂತ ಪರಿಸ್ಥಿತಿ ಇರಲಿಲ್ಲ. ಇವತ್ತು ದೇವರದಿಂದ ಹೋಗೋ ಪರಿಸ್ಥಿತಿ ಇದೆ, ಅದು ಹೋಗ್ತಾ ಇದೆ. ಅದಕ್ಕೆ ಧೈರ್ಯವಾಗಿ ಮುಂದೆ ಬಂದೀನಿ. ಅಧಿಕಾರಿ ಈಗ ಕೂಡ ಕರ್ತವ್ಯದಲ್ಲಿದ್ದಾರೆ. ಯಾವ್ದು ಅಧಿಕಾರಿ ಇಲ್ಲ 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 ಅಂದ್ರೆ ಎಲ್ಲಿದ್ದಾರೆ? ಎಲ್ಲೋ ಇದ್ದಾರೆ ಅವರು. ಅದು SIT ತನಿಖೆ ಮಾಡಿ ಅವ್ರಿಗೆ ಬದುಕಿದ್ದಾರೆ. ರಿಟೈರ್ಡ್ ಆಗಿದ್ದಾರೆ, ಅದಿಲ್ಲ ಬದುಕಿದ್ದಾರೆ. ಎಲ್ಲಿದ್ದಾರೆ ಗೊತ್ತಿಲ್ಲ, ಬದುಕಿದ್ದಾರೆ. ಇದ್ರ ಜೊತೆಗೆ ಆ ವ್ಯಕ್ತಿ ಅಧಿಕಾರಿ ಏನು ಅಧಿಕಾರಿ ಇದ್ದಾನ ಅವಧಿನಲ್ಲಿ ಆಗಿರುವಂತ ಸಾವುಗಳು ಅದನ್ನ ಮಾಹಿತಿ ಇದೆ ಸರ್. ಯಾ ಸರ್. ಈಗ ಏನು ಅನುಮಾನ ವ್ಯಕ್ತಪಡಿಸಿದ್ರೆ ಆ ಅಧಿಕಾರಿ ಇದ್ದಂತ ಸಮಯದ ಅವಧಿ ಇದೆಯಲ್ಲ, ಅವಧಿಯದ್ದು ಏನಾದ್ರು ದಾಖಲೆ ಕಲೆಕ್ಟ್ ಮಾಡಿದಿರಾ? ಏನೆಲ್ಲ ಆಗಿದೆ ಅಂತ ಏನಾದ್ರು? ಅದಕ್ಕೆ ಇವಾಗ ನನ್ನ ಈ ಪ್ರಕರಣದಲ್ಲಿ ಬಂಧನ ಮಾಡಿ ಆನಂತರ ಒಂದು ತನಿಖೆ ಮಾಡುವಾಗ ಪೊಲೀಸ್ ಭಾಷೆಯಲ್ಲಿ ತನಿಖೆ ಮಾಡಿದ್ರೆ ಎಲ್ಲ ಸತ್ಯ ಹೊರಗೆ ಬರುತ್ತೆ. ಈಗ ತನಿಖೆ ಆಗುದು ದಕ್ಷಿಣ ಕನ್ನಡ ಪೊಲೀಸರ ಅಥವಾ SIT? ಯಾಕಂದ್ರೆ ಅದು ಇನ್ನೂ ಆಗಿಲ್ಲಲ್ಲ. ಯಾಕಂದ್ರೆ ಅಲ್ಲಿ ಬರ್ತಿದ್ದಾರೆ ಅವರು, DIG ಅವರು ನಿರ್ಧಾರ ಮಾಡೋದು ಅಂತ. ಅದಕ್ಕೆ ನಾನು ಅಲ್ಲಿ ಕೊಟ್ಟು ಆವಾಗ ನೀವು ಬಂದಿದ್ದೆಲ್ಲ ಸರ್, ತಿರುಗಿ ಅಲ್ಲೋದೆ. ಅವರೇ ಬರೆದು ಕೊಟ್ಟರು ಪ್ರಕರಣ ದಾಖಲು ಮಾಡಿ ಅಂತ. ಅದಕ್ಕೆ ನಾನು ಠಾಣೆ ಬಂದೆ. ಠಾಣೆ ಬಂದು ಅವರ ನಿರ್ದೇಶನಂತೆ ಇದು ಪ್ರಕರಣ ದಾಖಲು ಮಾಡಿದ್ದಾರೆ. ಪ್ರಕರಣ ಅಂದ್ರೆ NCR ಅಂದ್ರೆ ರಿಜಿಸ್ಟರ್ ಮಾಡಿದ್ದಾರೆ. ಇನ್ನು ಅವರು ತಗೊಂಡಿದ್ದಾರೆ ಸರ್. ತಗೊಂಡು ಅವರು ತನಿಖೆ ಮಾಡ್ತಾರೆ. FIR ಮಾಡೋ ಭರವಸೆ ಇದೆ ಸರ್? FIR ಮಾಡ್ತಾರೆ ಅನ್ಸುತ್ತಾ? ಮಾಡೋದ್ರೆ ಮತ್ತೆ ಇನ್ನೇನು ಸರ್? ಸರ್ಕಾರಕ್ಕೆ ಮರ್ಯಾದೆ ಇದೆಯಾ? ಪೊಲೀಸ್ ಇಲಾಖೆಗೆ ಮರ್ಯಾದೆ ಇದೆಯಾ? ನಾನು ಇನ್ನೂ ಗೌರವಿಸ್ತಾ ಇದ್ದೀನಿ SITಗೆ. ಇದನ್ನು ಮಾಡೋದಿದ್ರೆ ಮತ್ತೆ ಇನ್ನು ಎಲ್ಲ ನಂಬಿಕೆ ಕಳ್ಕೊಳ್ಬೋದು ಸರ್. ಪ್ರತಿಯೊಂದು ನಂಬಿಕೆಯನ್ನು ಕಳ್ಕೊಬಹುದು. ಏನೋ ಬೇಕಾಬಿಟ್ಟಿಯಾಗಿ ಏನೋ ಎಲ್ಲಿ ದಕ್ಷಿಣ ಆಫ್ರಿಕಾ ಆ ಕಡೆ ಎಲ್ಲ ಕೊಲೆ ಅತ್ಯಾಚಾರ ಆಗ್ತಾ ಇದ್ದಾರೆ, ಯಾರು ಕೇಳೋರಿಲ್ಲಲ್ಲ. ಅದೇ ರೀತಿ ಪರಿಸ್ಥಿತಿ ಆಗ್ಬೋದು ಇನ್ನು ಇಂಡಿಯಾದಲ್ಲಿ. ಇವರು ಈ ತರ ಮಾಡಿದ್ರೆ ಕರ್ನಾಟಕದಲ್ಲಿ ಆಗ್ಬೋದು. ಬೇರೆ ಸಾಕ್ಷಿಗಳು ಯಾವ ಬರ್ತಾರೆ ಸರ್? ತನಿಖೆ ಮಾಡೋ ತನಿಖೆ ನೇರವಾಗಿ ಅವ್ರಿಗೆ ಒಪ್ಪಿಸ್ತಾರೆ ಸರ್. ಅಂದ್ರೆ ಅವರು ಮುಂದೆ ಬರೋಲ್ಲ, ನೇರವಾಗಿ ಮತ್ತೆ ಧೈರ್ಯವರು ಮುಂದೆ ಬರ್ಬೋದು, ಆದ್ರೆ ಭಯ ಇದೆ. ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಅವರಿಗೆ ಒಪ್ಪಿಸ್ತಾರೆ. ಪೊಲೀಸ್ ಅಧಿಕಾರಿ ಯಾವ್ದಾದ್ರು ಒತ್ತಡ ಇತ್ತ? ಯಾವ್ದ್ರೆ ಅದು ಒತ್ತಡ ಇದ್ದು ಮಾಡ್ತಾ ಇರೋದಾ ಅವ ಆ ಒಂದು ಮನಸ್ಥಿತಿಯಲ್ಲಿ ಮಾಡೋದಾ ಗೊತ್ತಿಲ್ಲ ಸರ್. ಆದ್ರೂ ಮಾಡಿದ್ದಾರೆ. ಒತ್ತಡ ನಾನು ನೋಡಿಲ್ಲ, ನನಗೆ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬರ್ತಾ ಇದೆ, ಆ ಮಲಯಾಳಿಗಳು ಕರ್ನಾಟಕದ ಮರ್ಯಾದೆ ತೆಗಿತಾರೆ. ಯಾವ ಮಲಯಾಳಿ ಅಂತ? ಅವನ ಸೀಮೆ ಯಾವನ ಮಲಯಾಳಿ ಅಂತ? ಯಾವ ಮಲಯಾಳಿ ಸೀಮೆವ? ನನ್ನ ಹುಟ್ಟೂರೇ ಇದು, ನನ್ನ ತಾಯಿ ಹುಟ್ಟೂರೇ ಇದು. ಮತ್ತಿನ್ನೇನು ಮಲಯಾಳಿ ಅಂತ ಅವ್ನಿಗೆ ಬಾ ಅಂತ ಹೇಳಿ ಅವನ ಅಕ್ಕ ತಂಗಿಯರನ್ನ ತಂದು ಹಾಕಿದಾರ ನೋಡಿ. ಹಂಗಾರೆ ಅವ್ರಂತ ನೋಡಿ ಅವರು ಮಲಯಾಳಿ ಅಂತ ಎಷ್ಟು ಜಾಗ್ರತೆ, ಎಷ್ಟು ಬೇಕೋ ಅಷ್ಟು ಮಾತಾಡ್ಬೇಕವ. ಹಂಗಾರೆ ಇಂಡಿಯಾದಲ್ಲಿ ಯಾವ ಭಾಷೆ ಮಾತಾಡಬಾರ್ದಾ? ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಯಾವ ಭಾಷೆ ಮಾತಾಡಬಾರ್ದಾ? ಇದು ಯಾವ ಟೈಪ್ ಮಾಡಿರೋದು? ನಾನು ಮಾಡಿರೋದು. ಆ ಹೇಳೋನ ಅಪ್ಪ ಒಂದು ಮಾಡಿಲ್ಲ ಕನ್ನಡದಲ್ಲಿ. ಹೌದು, ನನ್ನ ಮೊಬೈಲ್ ನಾನು ಟೈಪ್ ಮಾಡಿರೋದು. ಇನ್ನೇನು ಬೇಕು ಅವರಿಗೆ? ಯೋಗ್ಯತೆ ಯೋಗ್ಯತೆ ಇರ್ಬೇಕು ಸರ್. ಮಾತಾಡುವಾಗ ಒಂದು ಗೌರವ ಇರ್ಬೇಕು. ಅದಕ್ಕೆ ಏನೇನೋ ಮಾತಾಡೋದಲ್ಲ. ಯಾಕೆ ನಿಮ್ಮ ಆ ಥರ ವಾಗ್ದಾಳಿಗಳು? ಏನೋ ಅವರು ಇದೇ ತರ ಅತ್ಯಾಚಾರ ಆಗಿರ್ಬೋದು, ಇಂಥ ಅತ್ಯಾಚಾರಕ್ಕೆ ಸಪೋರ್ಟ್ ಮಾಡ್ತಾ ಇರ್ಬೋದು, ಅದಕ್ಕೆ ಆಗಿರ್ಬೋದು. ಬೇರೆ ಏನಕ್ಕಲ್ಲ, ಅವರು ಅತ್ಯಾಚಾರಿಗಳಾಗಿರ್ತಾರೆ. ಹಂಗಾರ್ತಾನೆ ಮಾತಾಡೋದು ಸರ್. ಸರ್ ಈ ರೀತಿ ಆರೋಪಗಳು ಮಾಡ್ತಿರೋ ವಿರುದ್ಧ ಏನಾದ್ರು ಮಾನನಷ್ಟ ಮೊಕದ್ದಮೆ ಹಾಕುವಂತ? ಇಲ್ಲ ಸರ್, ನಾವು ಅಷ್ಟು ಕೋಟಿಗಟ್ಟಲೆ ಮಾನನಷ್ಟ ಹಾಕುವಷ್ಟು ದೊಡ್ಡ ಪ್ರಭಾವ ಅಲ್ಲ ಸರ್. ಸರ್ ಆಗ್ಲಿ ಸರ್, ಅದು ಅನುಭವಿಸಿಲ್ಲ. ನಿಮ್ಮ ಪ್ರಕರಣ ಅಲ್ಲ, ನಾನು ಹೇಳ್ತಾರೆ ಸರ್. ಇವನೇ ಹೇಳಿದ್ರು ಸರ್, ನನ್ನ ತಾಯಿ ಆ ನೆಲ್ಯಾಡಿ ಭಾಗ ನೋಡಿ ಈ ಕಡೆ ನೋಡಿಲ್ಲ. ಇನ್ನು ಧರ್ಮಸ್ಥಳ ಕಡೆ ಬಂದ್ರು, ದೇವಸ್ಥಾನಕ್ಕೆ ಬಂದ್ರು, ಅದರಿಂದ ಈ ಕಡೆ ನೋಡಿಲ್ಲ. ಒಂದ್ಸಾರಿ ಏನೋ ಬಂದಿರ್ಬೋದು. ನನ್ನ ತಾಯಿ ಬೆಳ್ತಂಗಾಡಿ ಪೇಟೆಯಲ್ಲಿ ವೇಶ್ಯಾವಟಿಕೆ ನಡೆಸ್ತಾ ಅಂದ್ರೆ ಹೇಳ್ತಾ ಇದ್ದಾರೆ. ಹೇಳ್ತಾ ಇದಾರೆ, ನಾನು ಗುದ್ದೆಜೆ ಅಂತ ಹೇಳ್ತಿದ್ದಾರೆ, ಕಮ್ಯುನಿಸ್ಟ್ ಅಂತ ಹೇಳ್ತಾ ಇದ್ದಾರೆ, ಮಲಯಾಳಿ ಅಂತ ಹೇಳ್ತಾರೆ. ಆಯ್ತು ಸರ್, ಒಪ್ಕೊಂಡೆ ಸರ್. ಇವತ್ತು ಅದೆಲ್ಲ ಇಟ್ಬಿಟ್ಟೆ ಇವತ್ತು ಬಂದಿರೋದು, ಆ ತಾಕತ್ತಲ್ಲೇ ಬಂದಿರೋದು. ಅದು ಅರ್ಥ ಮಾಡ್ಕೊಳ್ಳಿ ಸರ್. ಯಾರ ಥರ ಎಲ್ಲೋ ಫೇಸ್ಬುಕ್ಕಲ್ಲಿ ಜಾಲತಾಣದಲ್ಲಿ ಬರಿತಾ ಇಲ್ಲ ಸರ್. ನೇರವಾಗಿ ಬರ್ತಾ ಇದ್ದೀನಿ ಸರ್. ದೇಶದ ಕಾನೂನು ಚೌಕಟ್ಟಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್. ಏನು ಬೇಕಾದ್ರೆ ಮಾಡಲಿ ಸರ್, ಸಂತೋಷವಾಗಿ ಹೇಳೋದು ಸ್ವೀಕರಿಸ್ತೀನಿ. ಅವರಿಗೆ ಆ ಪರಿಸ್ಥಿತಿ ಬರದೇ ಇರಲಿ ಅಂತ ದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್. ಅಷ್ಟೇ. ಅವರಿಗೆ ತಿರುಗಟ್ಟು ಕೊಡ್ತಾ ನನ್ನ ಟೈಮು ನಾನು ವ್ಯರ್ಥ ಮಾಡಲ್ಲ. ನನಗೆ ಕೆಲಸ ಬೇಜಾನಿದೆ, ಆ ಬೇಜಾನ ಕೆಲಸ ನಾನು ಮಾಡ್ತಾ ಇದ್ದೀನಿ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.